ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ದೇಹಕ್ಕೆ ತುಂಬ ಪೌಷ್ಟಿದಾಯಕವಾಗಿರ್ತಕ್ಕಂತಹ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಶಕ್ತಿದಾಯಕವಾಗಿರ್ತಕ್ಕಂಥದ್ದು, ಹಾಗೆ ರಕ್ತಹೀನತೆ ಮತ್ತು ಸುಸ್ತು ಎಲ್ಲದಕ್ಕೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ನಾನು ಬೆಲ್ಲ ಮತ್ತು ಉತ್ತುತ್ತಿನ ಮೇನಾಗಿ ಬಳಸ್ತಾ ಇಲ್ಲ, ಅದು ಇಲ್ಲಿ ವಿಶೇಷ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಇದಕ್ಕೆ ನಾವು ಬೆಲ್ಲ ಮತ್ತು ಉತ್ತುತ್ತಿನ ಬಳಸ್ತಾ ಇದ್ರೂ ಕೂಡ ತುಂಬ ಸ್ವೀಟ್ ಆಗಿರುತ್ತೆ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಹೇಗಪ್ಪ ಇದನ್ನು ಮಾಡೋದು ಅನ್ನೋದನ್ನು ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಸೈಡೆಲ್ಲ ಅಂಟುಂಡೆ ಅಂದ ತಕ್ಷಣ ಉತ್ತುತ್ತಿ ಮತ್ತು ಬೆಲ್ಲ ಫಸ್ಟ್ ಅದನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಬಟ್ ಇಲ್ಲಿ ನಾನು ಅದೇ ಟೇಸ್ಟ್ ಕೊಡುವಂತೆ ಮಾಡ್ತಾಯಿದ್ದೀನಿ, ಆದರೆ ಉತ್ತುತ್ತಿನ ಬಳಸಿಲ್ಲ, ಹಾಗೆಯೇ ಬೆಲ್ಲ ಕೂಡ ಸ್ವಲ್ಪನೂ ಕೂಡ ಹಾಕ್ಕೊಂಡಿಲ್ಲ. ಆ ರೀತಿಯಾಗಿ ರೆಡಿ ಮಾಡುವಂತಹ ಈ ಅಂಟುಂಡೆನ ಹೇಗೆ ಮಾಡೋದು ಅನ್ನೋದನ್ನ ಇಲ್ಲಿ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಎಷ್ಟು ಅಂದರೆ 4 ಬಟ್ಲು ಅಂತ ಹೇಳ್ತೀವಲ್ಲ, ಸೊ ಅಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಕೂಡ, ಸಣ್ಣದಾಗಿ ಮತ್ತು ದೊಡ್ಡದಾಗಿ. ಅರ್ಧ kg ಅಷ್ಟು ಖರ್ಜೂರ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಂದು ಬೌಲಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿನ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ. ಆಮೇಲೆ ಅಗಸೆ ಬೀಜ ತೊಗೊಂಡಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ ಅಂತ ಹೇಳಿ ಕರೀತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಅಂಟು ಕರಿಯೋದಕ್ಕೆ ಅಂಟು ತೊಗೊಂಡಿದ್ದೀನಿ. ಆಮೇಲೆ ಪಂಪ್ಕಿನ್ ಸೀಡು, ಸೂರ್ಯಕಾಂತಿ ಬೀಜ, ಹಾಗೆಯೇ ವಾಟರ್ಮೆಲನ್ ಸೀಡ್ ಅಂದರೆ ಕಲ್ಲಂಗಡಿ ಬೀಜ, ಪಿಸ್ತಾ, ವಾಲ್ನಟ್ ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು ತೊಗೊಂಡ್ಬಿಟ್ಟು ಇದನ್ನು ಏನು ಮಾಡ್ತೀನಿ ಅಂತಲೂ ಕೂಡ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದು ನೋಡಿ, ಒಮೆಗಾ 3 ಎಲ್ಲ ಇದರಲ್ಲಿ ತುಂಬ ಹೇರಳವಾಗಿರುತ್ತೆ. ಆಮೇಲೆ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿರುತ್ತಲ್ಲ, ಸೊ ಅಷ್ಟು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಪೋಷಕಾಂಶಗಳಿರ್ಬೋದು, ಈ ಎಲ್ಲ ಸೀಡಲ್ಲೂ ಕೂಡ ಇದೆ. ಸೊ ಹಾಗೆ ಕೊಬ್ಬರಿ ತುಂಬ ಒಳ್ಳೆ ಹೆಲ್ತ್ಗೆ ಬೆನಿಫಿಟ್ ಆಗಿರತಕ್ಕಂಥ ಐಟಮ್ ಅಂತಲೇ ಹೇಳ್ಬೋದು. ಮೊದಲಿಗೆ ನೀವು ಇಷ್ಟನ್ನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಟ್ಕೋಬೇಕು. ಆ ನಂತರ ಸ್ವಲ್ಪ ತುಪ್ಪನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಕಬ್ಬಣ ಬಾಣಲಿ ತೊಗೊಂಡಿರೋದ್ರಿಂದ ಕಲರ್ ಈ ಥರ ಕಾಣಿಸಿದೆ ಅಷ್ಟೇ. ಸ್ವಲ್ಪ ತುಪ್ಪ ಬಿಸಿ ಆದ ನಂತರ, ಅಂದರೆ ತುಂಬ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೊಂದೇ ಐಟಮ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಂಟಂದರೂ ನಾನು ಒಂದು ಬೌಲ್ ತೊಗೊಂಡಿದ್ನಲ್ಲ, ಅಷ್ಟನ್ನು ಒಂದೇ ಸರಿಗೆ ನಾನು ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪನೇ ಸ್ವಲ್ಪ ತುಪ್ಪ, ಸ್ವಲ್ಪ ಅಂಟೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಅದು ಹರಳುತ್ತೆ. ಸಂಡಿಗೆ ಹೇಗೆ ನಾವು ಎಣ್ಣೆಯಲ್ಲಿ ಕರೆದಾಗ ಅರಳಿಕೊಳ್ಳುತ್ತಲ್ಲ, ಅದೇ ರೀತಿಯಾಗಿ ಇದು ಕೂಡ ಅರಳಿಕೊಳ್ಳುತ್ತೆ. ಆ ಒಂದು ಅದಕ್ಕೆ ಬಂದ ಮೇಲೆ ನಾನು ಅದನ್ನು ತಕ್ಕೋಬೇಕಾಗುತ್ತೆ ಒಂದು ಸೈಡಿಗೆ. ಎಲ್ಲದನ್ನು ಕೂಡ ಸಪ್ರೇಟಾಗಿ ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ. ಪ್ಲೇಟಿಗೆ ಎಲ್ಲ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ಸಂಡಿಗೆ ಥರನೇ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಬಂದಾಗ ನಾವು ನೀಟಾಗಿ ತಕ್ಕೋಬೇಕು. ಆಮೇಲೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ವಾಲ್ನಟ್ ಏನು ತೊಗೊಂಡಿದ್ನಲ್ಲ, ಸೊ ವಾಲ್ನಟ್ನ ನಿಮಗೆ ಬೇಕು ಅಂದರೆ ಜಾಸ್ತಿ ಆದರೂ ತೊಗೋಬಹುದು. ಇದು ಒಮೆಗಾ 3 ಇದರಲ್ಲಿ ಚೆನ್ನಾಗಿರುತ್ತೆ. ಹಾಗಾಗಿ ಟೇಸ್ಟು ತಿನ್ನುವಾಗ ಮದ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಬಟ್ ಎಲ್ಲ ಜೊತೆಗೆ ಹಾಕಿ ತಿಂದಾಗ ತುಂಬ ರುಚಿ ಕೊಡುತ್ತೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ತಕ್ಕೊಂಡಾದ್ಮೇಲೆ ಬಾದಾಮಿ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ತುಂಬ ಸೀಸೋದು ಬೇಡ, ಸ್ವಲ್ಪ ಫ್ರೈ ಆಗಬೇಕು. ನೀವು ತುಪ್ಪ ಬೇಕು ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇದು ಡ್ರೈ ಫ್ರೂಟ್ಸ್ಗೆಲ್ಲ ನಾನು ಸ್ವಲ್ಪ ಬಾಣಲೆಯಲ್ಲಿ ಇತ್ತು ಅಂತ ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ತೆಗೆದ ನಂತರ ನೋಡಿ, ಇಲ್ಲಿ ಪಿಸ್ತಾಗ ನಿಮಗೆ ಗೊತ್ತಾಗ್ತಿರ್ಬೋದು, ಆಲ್ರೆಡಿ ಎಣ್ಣೆ ಅಂದರೆ ತುಪ್ಪದ ಅಂಶ ಕಮ್ಮಿನೇ ಇದೆ. ಸ್ವಲ್ಪ ಬಿಸಿ ಆದರೆ ಸಾಕು, ಅಂದರೆ ಕಂಪ್ಲೀಟಾಗಿ ಏನದು ಫ್ರೈ ಆಗೋ ಅಂಥದ್ದು ಬೇಕಾಗಲ್ಲ. ಯಾಕಂದರೆ ಅದರಲ್ಲಿರ್ತಕ್ಕಂಥ ಅಂಶಗಳು ಕಂಪ್ಲೀಟಾಗಿ ಹೋಗಬಾರ್ದಲ್ವ, ಸ್ವಲ್ಪ ಫ್ಲೇವರ್ಗೋಸ್ಕರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೆಲವರು ಮಾಡೋರು ಹಸಿದು ಮಾಡ್ತಾರೆ, ಬಟ್ ಅಷ್ಟೊಂದು ತಿನ್ನಬೇಕು ಅನ್ನೋ ಫೀಲ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಪದಾರ್ಥಗಳು ಅಷ್ಟೇ. ಇದು ಪಿಸ್ತಾ ಬಂದುಬಿಟ್ಟು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಪಿಸ್ತಾನ ನೆನೆ ಹಾಕ್ಕೊಂಡು ತಿನ್ನೋದ್ರಿಂದ BP ಬ್ಯಾಲೆನ್ಸ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೋಬೇಕು. ಇನ್ನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸೂರ್ಯಕಾಂತಿ ಬೀಜ ಅಂತ ಹೇಳ್ತೀವಲ್ವ ನೋಡಿ, ಅವಾಗೆಲ್ಲ ಜಾಸ್ತಿ ಸೂರ್ಯಕಾಂತಿನ ಅಂದರೆ ಎಣ್ಣೆನ ಬಳಸ್ತಾ ಇದ್ವಿ. ಇವಾಗೆಲ್ಲ ಬೇರೆ ಬೇರೆ ಎಣ್ಣೆಗಳನ್ನು ಬಳಸ್ತಾರೆ, ಬಟ್ ಹೆಲ್ತ್ ಪರ್ಪಸ್ ಅದು ಒಳ್ಳೆಯದೇ. ಆದಷ್ಟು ಪ್ಯೂರಿಟಿ ಇರೋಂಥ ಆಯಿಲ್ಗಳನ್ನೇ ಉಪಯೋಗಿಸಿ, ಗಾಣದ ಎಣ್ಣೆಗಳನ್ನು. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ನೀಟಾಗಿ ತಕ್ಕೋಬೇಕಾಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಊರುಗಳಲ್ಲಿ ಸೂರ್ಯಕಾಂತಿ ಬೆಳೀತಾ ಇದ್ರು. ಸೊ ಆವಾಗ ಏನು ಮಾಡ್ತಾಯಿದ್ವಿ, ಸೂರ್ಯಕಾಂತಿ ಬೀಜಗಳನ್ನು ಬಿಡಿಸ್ಬಿಟ್ಟು ಫ್ರೈ ಮಾಡಿ ಒಂದು ಪ್ಯಾಕೆಟ್ಗೆ ಅಥವಾ ಡಬ್ಬಿಗೆ ಹಾಕ್ಕೊಂಡು ಸ್ಕೂಲಿಗೆ ತೊಗೊಂಡು ಹೋಗ್ತಾ ಇದ್ವಿ ತಿನ್ನೋದಕ್ಕೆ. ಇದು ನೋಡಿ, ಫ್ರೈ ಆದಮೇಲೆ ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಯಾವ ಸೀಡ್ ತೊಗೊಂಡಿದ್ದೀನಿ ಅಂತಂದರೆ ಕಲ್ಲಂಗಡಿ ಬೀಜ ಅಂತ ಹಿಂಗೆ ಕರಿತೀವಲ್ವ, ಸೊ ಚಿಕ್ಕದಾಗಿರುತ್ತೆ ತುಂಬ ಅದು. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಪ್ಪನೂ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಎಣ್ಣೆ ಬಳಸಬೇಡಿ, ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಆ ಎಣ್ಣೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ
ಅದನ್ನು ತೆಗೆದು ಸಪ್ರೇಟ್ ಇಟ್ಕೊಂಡು ನಾನು ಮತ್ತೆ ಗೋಡಂಬಿ ಬೀಜ ಹಾಕ್ಕೊಳ್ತಿದ್ದೀನಿ. ಏನಕ್ಕೆ ಎಲ್ಲ ಪದಾರ್ಥಗಳನ್ನ ಸಪ್ರೇಟ್ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಕೆಲವೊಂದು ತಿಕ್ನೆಸ್ ಇರುತ್ತೆ, ಇನ್ನು ಕೆಲವು ತಿನ್ನಾಗಿರುತ್ತೆ. ಫ್ರೈ ಮಾಡುವಾಗ ತಿಕ್ನೆಸ್ ಇರೋದು ಸರಿಯಾಗಿ ಫ್ರೈ ಆಗೋಲ್ಲ, ತಿನ್ನಿರೋದು ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಪದಾರ್ಥಗಳನ್ನು ಸಪ್ರೇಟಾಗಿ ಫ್ರೈ ಮಾಡಿ ಒಂದು ಟ್ರೇಗೆ ತೊಗೊಳ್ತಿದ್ದೀನಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲವೂ ಕೂಡ ಕರೆಕ್ಟಾಗಿರತಕ್ಕಂಥ ಅದಕ್ಕೆ ಫ್ರೈ ಆಗುತ್ತೆ. ಹಾಗಾಗಿ ನೀವು ಕೂಡ ಇದೇ ಪ್ರೊಸೀಜರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು, ತುಂಬ ಸಿಹಿದೋಗೋದು ಬೇಡ. ಕಲರ್ ಸ್ವಲ್ಪ ಚೇಂಜ್ ಆದರೆ ಗೊತ್ತಾಗುತ್ತೆ ನಿಮಗೆ. ಎಣ್ಣೆ ಹಾಕಿದರೆ ಯಾವುದು ಪದಾರ್ಥನೂ ಕೂಡ ತುಂಬ ದಿನ ಇಡೋಕ್ಕಾಗಲ್ಲ ಅಂತ ಅಷ್ಟೇ. ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದರಲ್ಲೂ ಒಮೆಗಾ 3 ಹೇರಳವಾಗಿರುತ್ತೆ. ಸೊ ಮಕ್ಕಳಿಗೆಲ್ಲ ಜಾಸ್ತಿನೇ ಕೊಡಿ ತುಪ್ಪನ ಅಂತ ಹೇಳ್ತೀನಿ. ಅದಾದರೂ ಎಷ್ಟು ಕೊಡಬೇಕಂತ ತಾಯಂದ್ರಿಗೆ ಯೂಶಲಿ ಗೊತ್ತೇ ಇರುತ್ತೆ, ಆದರೆ ತುಪ್ಪನ ಸ್ಕಿಪ್ ಮಾಡಬೇಡಿ, ಅದು ತುಂಬ ಒಳ್ಳೆಯದು. ಸೊ ಕೊನೆಯದಾಗಿ ನಾನು ಇಲ್ಲೇನು ಮಾಡ್ತಿದ್ದೀನಿ, ಡ್ರೈ ಫ್ರೂಟ್ಸ್ಗಳಲ್ಲಿ ದ್ರಾಕ್ಷಿಯನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ದ್ರಾಕ್ಷಿ ಫ್ರೈ ಆಗ್ತಾ ಏನಾಗುತ್ತೆ, ಅರಳ್ಕೊಳ್ತಾ ಇದೆ ನೋಡಿ, ಗೊತ್ತಾಗ್ತಿರ್ಬೋದು. ಕೆಲವರೆಲ್ಲ ಏನು ಮಾಡ್ತಾರೆ, ಅಷ್ಟೊಂದು ಇದರಲ್ಲಿ ಫ್ರೈ ಮಾಡಲ್ಲ. ಸೊ ಅರಳೋ ಥರನೂ ಫ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಪಂಪ್ಕಿನ್ ಸೀಡು, ಈ ಪಂಪ್ಕಿನ್ ಸೀಡು ಮಕ್ಕಳು ತೆಳು ಇರ್ತಾರಲ್ಲ, ಸೊ ಅಂಥವ್ರಿಗೆ ಇದನ್ನು ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ವೇಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾರೆ. ಫೈನಲಾಗಿ ನಾನು ಖರ್ಜೂರನೂ ಕೂಡ ಫ್ರೈ ಮಾಡಿಕೊಂಡೆ. ಸೊ ಇದು ಅಗಸೆ ಬೀಜ, ಇದಕ್ಕೆ ಯಾವುದೇ ರೀತಿಯ ತುಪ್ಪನ ಹಾಕದೆ ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಗಸೆ ಬೀಜನ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಇದರಲ್ಲೂ ಒಮೆಗಾ 3 ಒಮೆಗಾ 6 ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ ನಾನು ಆ್ಯಡ್ ಮಾಡಿ ಉಂಡೆ ಕಟ್ಟೋದಕ್ಕೆ ಬಳಸ್ತಾ ಇದ್ದೀನಿ. ಇಷ್ಟನ್ನೆಲ್ಲ ನೀವು ಫ್ರೈ ಮಾಡಿ ಒಂದು ಕಡೆ ತಕ್ಕೊಂಡಾದ್ಮೇಲೆ ಬಾಣಲಿ ಬಿಸಿ ಇರುತ್ತಲ್ಲ, ಅಷ್ಟು ಸಾಕಾಗುತ್ತೆ ಈ ಕೊಬ್ಬರಿ ಹಾಕೋದಕ್ಕೆ. ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ಆ ಬಿಸಿಗೆ ಅದು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಕೊಬ್ಬರಿ ಬಂದುಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನುಣ್ಣಗೂ ಕೂಡ ರುಬ್ಕೋಬೋದು, ಬಟ್ ಇಷ್ಟು ಇದಕ್ಕೆ ಸಾಕು ಅಂತ ನನಗನ್ನಿಸ್ತು. ಅಷ್ಟು ಒಂದು ತರಿ ಅದಕ್ಕೆ ರುಬ್ಕೊಂಡಿದ್ದೀನಿ. ಅದಾದ ನಂತರ ಖರ್ಜೂರನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಮೆತ್ತಗಾಗುತ್ತೆ. ನೋಡಿ, ನಾನು ಆವಾಗಲೇ ಹೇಳಿದೆ ಬೆಲ್ಲ ಬಳಸಲ್ಲ, ಉತ್ತುತ್ತಿ ಬಳಸಲ್ಲ ಅಂತ ಹೇಳಿದ್ನಲ್ಲ, ಸೊ ಅದ್ರ ಬದಲಾಗಿ ಖರ್ಜೂರನ ಬಳಸ್ತಾ ಇದ್ದೀನಿ. ಇದು ನಾವು ಬೆಲ್ಲ ಹೇಗೆ ಹಾಕಿದಾಗ ಉಂಡೆ ಕಟ್ಟೋದಕ್ಕೆ ಬರುತ್ತಲ್ಲ, ಅದೇ ಅದಕ್ಕೆ ರೆಡಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಉತ್ತುತ್ತಿ ಬದಲಾಗಿ ಖರ್ಜೂರ ನಮಗೆ ಸೇಮ್ ಟೇಸ್ಟ್ ಕೊಡುತ್ತೆ. ಇದು ಹಸಿ ಉತ್ತುತ್ತಿ ಅಂತ ಕೆಲವ್ರು ಕರೀತಾರೆ, ಬಟ್ ನಾವು ಖರ್ಜೂರ ಅಂತಲೇ ಹೇಳ್ತೀವಿ. ಆ ಉತ್ತುತ್ತಿ ಬಂದುಬಿಟ್ಟು ಫುಲ್ಲು ಡ್ರೈ ಆಗಿರುತ್ತೆ. ಆಮೇಲೆ ಸಿಟಿಗಳಲ್ಲೆಲ್ಲ ಮಾಡುವಾಗ ಮಿಕ್ಸಿ ಜಾರನ್ನೇ ಯೂಸ್ ಮಾಡಬೇಕಾಗುತ್ತಲ್ವ, ಸೊ ತುಂಬ ಸೌಂಡ್ ಬರುತ್ತೆ. ಎಷ್ಟೋ ಸರಿ ಮಿಕ್ಸಿ ಜಾರ್ಗಳು ಕೂಡ ಹಾಳಾಗೋಗ್ತವೆ. ಊರುಗಳಲ್ಲಾದರೆ ದುಂಡಿಲಿ ಸ್ವಲ್ಪ ಅದನ್ನು ತಿರುಗಿಬಿಟ್ಟು ಮೆತ್ತಗೆ ಮಾಡಿ ಬಳಸ್ತಾರೆ. ಮಿಕ್ಸಿ ಜಾರಿಗೆ ಹಾಕಿದಾಗ ಉತ್ತುತ್ತಿ ಈ ಥರ ಚೇಂಜ್ ಆಗುತ್ತೆ, ಅಂದರೆ ಸಾಫ್ಟ್ ಆಗುತ್ತೆ. ಖರ್ಜೂರ ಈ ರೀತಿಯಾಗಿ ಚೇಂಜ್ ಆದ ನಂತರ ಎಲ್ಲವನ್ನೂ ಕೂಡ ತರಿಯಾಗಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಒಂದು ಟ್ರೇಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಅಂಟು ಏನು ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಲ್ಲ, ಸೊ ಅದನ್ನು ಕೂಡ ಈ ಅದಕ್ಕೆ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕೆಲವರು ನುಣ್ಣಗೂ ಕೂಡ ಮಾಡ್ಕೊಳ್ತಾರೆ, ಸೊ ಮಾಡ್ಕೋಬೋದು. ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ತರಿಯಾಗಿ ಅದನ್ನು ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಏನು ಹಾಕೋದು ಬೇಕಾಗಲ್ಲ, ಈ ರೀತಿಯಾಗಿ ಉಂಡೆ ಮಾಡಿ ಕಟ್ಟಿದಾಗ ನೀಟಾಗಿ ಉಂಡೆ ಬರುತ್ತೆ ನೋಡಿ. ಸ್ವಲ್ಪನೂ ಕೂಡ ಪಾಕ ಬಳಸಿಲ್ಲ. ಖರ್ಜೂರ ಹಾಕಿರೋದ್ರಿಂದ ಅದು ಅಂಟಂಟಾಗಿ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅಂಟನ್ನು ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದು ಕೂಡ ಸ್ವಲ್ಪ ಆ ಉಂಡೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಬಳಸಿರ್ತಕ್ಕಂಥ ಎಲ್ಲ ಪದಾರ್ಥಗಳು ದೇಹದ ನಿಶಕ್ತಿಗಿರ್ಬೋದು, ಸೊಂಟ ನೋವಿಗಿರ್ಬೋದು, ಆಮೇಲೆ ಕಾಲುಗಳು ತುಂಬ ಜೋಮ್ ಹಿಡಿತವೆ, ನಿಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಅಂಥವ್ರಿಗೂ ಕೂಡ ಈ ಒಂದು ಉಂಡೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಮೊದಲೆಲ್ಲ ಅಮ್ಮರೆಲ್ಲ ಏನು ಮಾಡ್ತಾಯಿದ್ರು, ಉತ್ತುತ್ತಿನ ಜಜ್ಜಿಬಿಟ್ಟು ಅದನ್ನು ಫಸ್ಟು ತೊಳೆದು ಒಣಗಿಸಿ ಜಜ್ಜಿ, ಆಮೇಲೆ ಅದನ್ನು ಪೀಸ್ ಮಾಡಿ ದುಂಡಿಯಲ್ಲಿ 1-2 ರೌಂಡ್ ಅದನ್ನು ಮೆತ್ತಗಾಗೋ ಥರ ತಿರುಗಿಬಿಟ್ಟು ಮಿಕ್ಸಿಗೆ ಹಾಕಿದಾಗ ಅದು ಚಿಕ್ಕದಾಗ್ತಾಯಿತ್ತು, ಅಂದರೆ ಸಣ್ಣಕ್ಕೆ ಆಗ್ತಾಯಿತ್ತು. ಸೊ ಆ ಒಂದು ಕಷ್ಟನೇ ಬೇಕಾಗೋದಿಲ್ಲ. ಸೊ ಹಳ್ಳಿಲಿ ಇದ್ದಾಗ ನಡೆಯುತ್ತೆ, ಸಿಟಿಗಳಲ್ಲಿ ಆ ಸಮಸ್ಯೆ ಇದ್ದಾಗ ಈ ರೀತಿಯಾಗಿ ಖರ್ಜೂರನ ಬಳಸಿಬಿಟ್ಟು ನಾವು ಉಂಡೆ ಕಟ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ನೋಡೋದಕ್ಕೆ ಪೌಡ್ರ್ ಕಾಣಿಸುತ್ತಲ್ವ, ಕಟ್ಟುವಾಗ ಎಷ್ಟು ಈಸಿಯಾಗಿ ಉಂಡೆ ಆಗುತ್ತೆ ನೋಡ್ತಿರ್ಬೋದು ನೀವು. ತುಂಬಾ ಸರಳವಾಗಿ ಮಾಡ್ಕೋಬೋದು. ಬಟ್ ಇದೆಲ್ಲದನ್ನು ಪದಾರ್ಥಗಳನ್ನು ಕೂಡ ಒಂದು ದಿನ ಮುಂಚಿತವಾಗಿಯೇ ಫ್ರೈ ಮಾಡಿ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಇನ್ನೊಂದು ನೆಕ್ಸ್ಟ್ ಡೇ ನಾವು ಮಿಕ್ಸಿ ಮಾಡಿ ಕಟ್ಟೋದಷ್ಟೇ ಉಳಿಯುತ್ತೆ. ಸೊ ಇದು ತುಂಬ ಸುಲಭವಾದ ವಿಧಾನ ಅಂತಲೇ ಹೇಳ್ಬೋದು. ಇದನ್ನು ಡೈಲಿ ಒಂದೊಂದು ಥರ ಬಳಸಿ, ಅಂದರೆ ಒಂದೊಂದು ಉಂಡೆನ ತಿಂದರೆ ಸಾಕು, ಅಷ್ಟು ದಿನದ ಒಂದು ಪೋಷಕಾಂಶಗಳು ದೇಹಕ್ಕೆ ಏನು ಸಿಗಬೇಕಲ್ಲ ಅಷ್ಟು ಕೂಡ ಸಿಗ್ತಾ ಹೋಗುತ್ತೆ. ಮಕ್ಕಳಿಗೂ ಕೊಡಿ, ದೊಡ್ಡರಿಗೂ ಕೂಡ ಯೂಸ್ ಮಾಡಿ. ಐ ಹೋಪ್ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.